ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2 ಬಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ನಿಮಗೆ. ಈಗ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಗುಡ್ ನ್ಯೂಸು ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಬಗ್ಗೆ ಇದೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು 15 ಅಥವಾ 20 ಡೇಸಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಅದು ಕಂಪ್ಲೀಟ್ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಿದ್ರು. ಆದರೆ ಈಗ ಎಕ್ಸಾಮ್ 2 ಯಾರೆಲ್ಲ ಬರೀತಾ ಇದ್ದೀರಾ, ಎಕ್ಸಾಮ್ 2 ಯಾರೆಲ್ಲ ಬರೀತಾ ಇದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಇಲ್ಲೇ ತೋರಿಸ್ತೀನಿ ನೋಡಿ. ಎಕ್ಸಾಮ್ 2 ಯಾರೆಲ್ಲ ಬರೀತಾ ಇದ್ದೀರಾ, ಯಾರೆಲ್ಲ NC ಅಂತ ತೊಗೊಂಡಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀತಾ ಇದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಯಾವುದೇ ಒಂದು ಕಾರಣಕ್ಕೂ 15 ಡೇಸ್ ಅಥವಾ 20 ಡೇಸ್ ಅನ್ನೋದು ತೊಗೊಳ್ಳೋದಿಲ್ಲ. ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 5 or 6 ಡೇಸಲ್ಲಿ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಅದು ಮುಗಿಸಿ ನಿಮಗೆ ಬೇಗ ಬಂದ್ಬಿಟ್ಟು ಒಂದು ವೀಕಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಇದು ಯಾಕಪ್ಪ ಅಂದರೆ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಜಾಸ್ತಿ ಜನ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೀತಿದ್ರು. ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಒಂದು 8 ಲಕ್ಷ ಅಥವಾ ಒಂದು 7 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೀತಾರೆ. ಅದಕ್ಕೋಸ್ಕರ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗಿ ಅಂದರೆ 15 ಡೇಸ್ ಅಥವಾ 20 ಡೇಸಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಿದ್ರು. ಆದರೆ ಈಗ ಎಕ್ಸಾಮ್ 1ರಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಪಾಸ್ ಆಗಿರ್ತೀರ ಮತ್ತು NC ಅಂತ ತೊಗೊಂಡಿರ್ತೀರ ಮತ್ತು ಇಂಪ್ರೂವ್ಮೆಂಟ್ಗೆ ನಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾವು ಇಂಪ್ರೂವ್ಮೆಂಟ್ಗೆ ಬರ್ದು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಿರ್ತೀರ. ಅದಕ್ಕೆ ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ಒಂದು 1 ಲಕ್ಷ ಅಥವಾ 2 ಲಕ್ಷ ಜನ ಕಟ್ಟಿರ್ತೀರ. ಬರೆದ್ಬಿಟ್ಟು ನೀವು ಮಾಮೂಲಿ ಕಮ್ಮಿ ಇರ್ತಾರಲ್ವ, ಅದಕ್ಕೋಸ್ಕರ ನಿಮಗೆ ಬೇಗ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಮ್ಯಾಕ್ಸಿಮಮ್ ಡೇಸ್ ಅಂದರೆ ಆಗಲೇ ಹೇಳ್ದಂಗೆ ನಿಮಗೆ 5 to 6 ಡೇಸ್ ಅಥವಾ 1 ವೀಕಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಮಾಡಿಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಪ್ಪ ಅಂದರೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರೆ, ಈ ವರ್ಷ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿರುವ ಪ್ರಕಾರ ನಿಮಗೆ ಈ ವರ್ಷ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಎಕ್ಸಾಮ್ 2ಅಲ್ಲೇ ಆದಷ್ಟು ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಎಕ್ಸಾಮ್ 2ಅಲ್ಲೇ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಆಗಿರುತ್ತೆ, ಸಪ್ಲಿಮೆಂಟ್ರಿ ಬಂದ್ಬಿಟ್ಟು ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ. ನೀವು ಅಕಸ್ಮಾತ್ ಎಕ್ಸಾಮ್ 2ಅಲ್ಲಿ ಫೇಲ್ ಆದರೆ ನೀವು ಫೇಲ್ ಆದರೆ 1 ವರ್ಷ ಕಾಯಬೇಕಾಗುತ್ತೆ, ಅಂದರೆ 1 ಇಯರ್ ಕಾಯಬೇಕಾಗುತ್ತೆ. ನೀವು 2027ಗೆ ಬಂದ್ಬಿಟ್ಟು ನೀವು ಏನು NC ಅಂತ ತೊಗೊಂಡಿರ್ತೀರ ಮತ್ತು ಇಂಪ್ರೂವ್ಮೆಂಟ್ಗೆ ಬರೀತೀನಿ ಅಂದರೆ ನೀವು ಮಾಮೂಲಿ ಎಕ್ಸಾಮ್ನ ಕಟ್ಟಿನಿ ಅಂದರೆ 2027ಕ್ಕೆ ಬಂದ್ಬಿಟ್ಟು ರೂಲ್ಸ್ನ ಬಿಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಎಕ್ಸಾಮ್ನ ಕಟ್ಟಿ ನೀವು ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ 2ಅಲ್ಲೇ ಬಂದ್ಬಿಟ್ಟು ಆದಷ್ಟು ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಇನ್ನೊಂದೇನಪ್ಪ ಅಂದರೆ ಶಿಕ್ಷಣ ಸಚಿವರೇ ಹೇಳಿದ್ದಾರೆ, ಮಾಧ್ಯಮಗಳಲ್ಲಿ ಹೇಳಿದರೆ, ನೀವು ಚೆನ್ನಾಗಿ ಬರೆದ್ರೆ ಟೀಚರ್ಸ್ಗಳು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ನಿಮ್ಮನ್ನ ಪಾಸ್ ಮಾಡ್ತಾರೆ ಅಂತ ಶಿಕ್ಷಣ ಸಚಿವರು ಹೇಳಿದರೆ. ಅದಕ್ಕೋಸ್ಕರ ಎಕ್ಸಾಮ್ 2ಅಲ್ಲೇ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಮತ್ತು ಮಾಡಲ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ರೂಲ್ಸ್ ಹೆಂಗಿರುತ್ತೆ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮಾಡಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು ನಿಮಗೆ ಕ್ವಶನ್ ರೈಸ್ ಆಗುತ್ತೆ ಯಾರೆಲ್ಲ ಎಕ್ಸಾಮ್ 2ನ ಬರೀತಾರೆ ಅವ್ರಿಗೆ. ಮತ್ತು ಕ್ವಶನ್ ಬ್ಯಾಂಕು ಮತ್ತು ಬ್ಲೂ ಪ್ರಿಂಟ್ಸು ಎಲ್ಲ ಕೂಡ ಇರುತ್ತೆ. ಹೋಗಿ ಚೆಕ್ ಮಾಡಿ, ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ 2ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಎಕ್ಸಾಮ್ 2ಅಲ್ಲಿ ಪಾಸ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇರಲ್ವ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಆ ಒಂದು ವಿಡಿಯೋನು ಕೂಡ ಚಾನಲಲ್ಲೇ ಕೂಡ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಇಲ್ವ, ಯಾರೆಲ್ಲ NC ಅಂತ ತೊಗೊಂಡಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಬರೀತಾ ಇದ್ದೀರಾ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅಲ್ವ ಅಂತ ಆ ಒಂದು ವಿಡಿಯೋದಲ್ಲಿ ನಾನು ಫುಲ್ಲು ಕ್ಲಿಯರಾಗಿ ಹೇಳಿದ್ದೀನಿ. ಮತ್ತು ಇಂಪ್ರೂವ್ಮೆಂಟ್ಗೆ ತುಂಬ ಜನ ವಿದ್ಯಾರ್ಥಿಗಳು ಡೌಟ್ಸಲ್ಲಿ ಇರ್ತೀರ, ಆ ಒಂದು ಡೌಟ್ಸ್ನ ನಾನು ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ವಿಡಿಯೋ ಬಂದ್ಬಿಟ್ಟು 13 ನಿಮಿಷ ಏನೋ ಇದೆ, ಅಲ್ಲಿ ಇರುತ್ತೆ. ಹೋಗಿ ವಿಡಿಯೋನ ಫುಲ್ಲು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಕಮ್ಮಿ ನೋಡ್ತೀರಾ, ಅರ್ಧಕ್ಕೆ ಬಂದ್ಬಿಡ್ತೀರಾ ನಂಗೆ ಅರ್ಥ ಆಗಲಿ ಅಂತ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಚಾನಲ್ ಇರುತ್ತೆ, ಹೋಗಿ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಏನಾರ ಡೌಟ್ ಇತ್ತು ಅಂದರೆ ಎಕ್ಸಾಮ್ 2 ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.